ಹಲೋ ಫ್ರೆಂಡ್ಸ್, ಹಾಯ್. ನಾನಿವತ್ತು ಕ್ಯಾರೆಟ್ ಹಲ್ವಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಇವಾಗ ಅರ್ಧ kg ಅಷ್ಟು ಒಂದು ಬಟ್ಲು ಸಕ್ಕರೆನ ತೊಗೊಂಡಿದ್ದೀನಿ. ಜೊತೆಗೆ ಶುಂಠಿ ಮತ್ತು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ನಾನು ಸ್ಟವ್ನ ಆನ್ ಮಾಡ್ತಾಯಿದ್ದೀನಿ. ಆನ್ ಮಾಡಿಕೊಂಡು ಒಲೆ ಮೇಲೆ ಒಂದು ಬಾಣಲೆನ ಇಡ್ತಾಯಿದ್ದೀನಿ. ಅದರಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಹಾಕ್ತಾಯಿದ್ದೀನಿ. ಅರ್ಧ ಲೀಟ್ರ್ ಹಾಲನ್ನು ಆವಾಗಲೇ ನಾನು ತೋರಿಸ್ಲಿಲ್ಲ, ಇವಾಗ ತೋರಿಸ್ತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲು ತಗೊಂಡ ನಂತರ ಹಾಲು ಉಕ್ಕದೇ ಇರೋ ಹಾಗೆ ನೋಡಬೇಕು. ಹಾಲು ಉಕ್ಕಿ ಬಂದಾದಮೇಲೆ ಒಂದು ಬಟ್ಲಷ್ಟು ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಲು ಎರಡು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಒಂದು ಸ್ಪೂನ್ನ ತಗೊಂಡು ನಾವು ಈಗ ಮಿಕ್ಸ್ ಮಾಡ್ತಾ ಹೋಗಬೇಕು. ಹಾಲು ಸಕ್ಕರೆನ ನೋಡಿ, ಜಾಸ್ತಿ ಊರಿನಲ್ಲೇ ನಾನು ಹಾಲು ಮತ್ತು ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಅಂಥ ಶುಂಠಿ ಮತ್ತು ಏಲಕ್ಕಿನ 1 ಟೇಬಲ್ ಸ್ಪೂನಷ್ಟು ನೋಡಿ ತೋರಿಸ್ತಾ ಇದ್ದೀನಿ. ಹೀಗೆ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಇವಾಗ ಹಾಕ್ಕೊಂಡ ತಕ್ಷಣ ಹಾಲು, ಶುಂಠಿ ಪುಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಈ ಥರ ಕಲರ್ ಚೇಂಜ್ ಆಗಬೇಕು. ನೋಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋದನ್ನು ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ. ಇವಾಗ ಕಲರ್ ಚೇಂಜ್ ಆದಮೇಲೆ ಇದೇ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಲೋ ಫ್ಲೇಮ್ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ ಮಾಡ್ಕೊಂಡ ತಕ್ಷಣ ಇವಾಗ ತುರಿದಿರೋ ಅಂಥ ಕ್ಯಾರೆಟನ್ನು ನಾವು ತಗೊಂಡು ಕುದೀತಾ ಇರೋ ಹಾಲಿಗೆ ಹಾಕಬೇಕು. ಕುದೀತಾ ಇರೋಂಥ ಹಾಲಿಗೆ ಅಷ್ಟು ಕ್ಯಾರೆಟನ್ನು ನಾವು ಹಾಕ್ಕೊಂಡ ತಕ್ಷಣ ಒಂದು ಸ್ಪೂನ್ ತಗೊಂಡು ಕ್ಯಾರೆಟನ್ನು ಹಾಲಲ್ಲಿ ಪೂರ್ತಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಇವಾಗ ನೋಡಿ ಕುದೀತಾ ಇದೆ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದ್ಮೇಲೆ ಅದು ನೋಡಿ ಹಾಲೆಲ್ಲ ಆವಿಯಾಗಿ ಹೋಗಿ ಇವಾಗ ನೋಡಿ ಕ್ಯಾರೆಟ್ ಎಲ್ಲ ಕಲರ್ ಬಿಟ್ಕೊಂಡಿದೆ. ಇವಾಗ ಹೈ ಫ್ಲೇಮಲ್ಲಿರೋದನ್ನು ನಾವು ಲೋ ಫ್ಲೇಮ್ಗೆ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಮಾಡ್ಕೊಂಡ ತಕ್ಷಣ ಕಲರೆಲ್ಲ ಬಿಟ್ಕೊಂಡು ಚೆನ್ನಾಗಿದೆ. ಹಾಗೆ 1-2 ನಿಮಿಷ ಬಿಡಬೇಕು. ಇವಾಗ ಕುಟ್ಟಿ ಪುಡಿ ಮಾಡ್ಕೊಂಡಿರೋವಂಥ ಬಾದಾಮಿನ ನಾನು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ತುಪ್ಪದಲ್ಲಿ ಮತ್ತು ಎಣ್ಣೆಯಲ್ಲಿ ಯಾವುದ್ರಲ್ಲೂ ಹುರಿಯೋದೇನು ಬೇಕಾಗಿಲ್ಲ. ನಾವು ಹಾಗೆ ಹಾಕ್ಕೊಂಡು 1-2 ಟೈಮ್ ಅದರಲ್ಲಿ ಹಾಗೆ ಮಿಕ್ಸ್ ಮಾಡಿದರೆ ಸಾಕು. ನೋಡಿ, ಇವಾಗ ಗ್ಯಾಸ್ನ ಆಫ್ ಮಾಡೋಣ. ಕ್ಯಾರೆಟ್ ಹಲ್ವಾ ಇವಾಗ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡ ತಕ್ಷಣ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. 10 ನಿಮಿಷದಲ್ಲಿ ಮಾಡ್ಬೋದಾದಂಥ ಕ್ಯಾರೆಟ್ ಹಲ್ವಾ ಇವಾಗ ರೆಡಿಯಾಗಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.